ಎಕ್ಸಸೈಸ್ 7.3. ಓಕೆ, ಥರ್ಡ್ ಕ್ವಶನ್. ಇನ್ನೇನ್ ಕೊಡಿದಾರೆ ನೋಡ್ರಿ, ಟೂ ಸೈಡ್ಸ್ ಎ ಬಿ ಅಂಡ್ ಬಿ ಸಿ ಅಂಡ್ ಮೀಡಿಯನ್ ಎ ಎಂ. ಓಕೆ, ಸೊ Q1 ಅಲ್ಲಿ ಅವ್ರು ಏನೇನ್ ತಗೊಂಡಿದ್ದಾರೆ? ಓಕೆ, ಎ ಬಿ ಬಿ ಸಿ ಅಂಡ್ ಮೀಡಿಯನ್ ಎ ಎಂ ಆಫ್ ಒನ್ ಟ್ರಯಾಂಗಲ್ ಎ ಬಿ ಸಿ ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು, ಇವ್ರು ಮೂವರು ಯಾರ್ಯಾರಿಗೆ ಈಕ್ವಲ್ ಇದಾರಂತೆ? ಆರ್ ಈಕ್ವಲ್ ಟು ಸೈಡ್ಸ್ ಪಿ ಕ್ಯೂ, ಓಕೆ, ಆಮೇಲೆ ಕ್ಯೂ ಆರ್ ಅಂಡ್ ಮೀಡಿಯನ್ ಪಿ ಎನ್. ಓಕೆ, ಇವ್ರು ಮೂರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ? ಮೀಡಿಯನ್ ಎ ಎಂ, ಎ ಎಂ ಮೀಡಿಯನ್, ಎ ಎಂ ಮೀಡಿಯನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನು? ಪಿ ಎನ್ ಕೂಡ ಮೀಡಿಯನ್ ಅಂತ ಕೊಟ್ಟಿದ್ದಾರೆ, ಪಿ ಎನ್ ಮೀಡಿಯನ್. ಓಕೆ, ಮೀಡಿಯನ್ ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಮೀಡಿಯನ್ ಅಂತಂದ್ರೆ ಇದು ಮೀಡಿಯನ್ ಅಂತಂದ್ರೆ ಈ ಥರ್ಡ್ ಸೈಡ್ ನ ಕರೆಕ್ಟ್ ಅರ್ಧ ಅರ್ಧ ಡಿವೈಡ್ ಮಾಡುತ್ತೆ. ಮೀಡಿಯನ್ ಅಂದ್ರೆ ಕರೆಕ್ಟ್ ಮಿಡಲ್ ಪಾಸ್ ಆಗುತ್ತೆ. ಸೊ ಏನಾಗುತ್ತೆ? ಪಿ ಎಂ ಎಷ್ಟಿರ್ತೋ ಎಂ ಸಿ ಕೂಡ ಅಷ್ಟೇ ಇರುತ್ತೆ. ಓಕೆ, ನೀವೇ ನೋಡ್ರಿ, ಎ ಎಂ ಮೀಡಿಯನ್ ಅಂತಂದ್ರೆ ಇದು ಕರೆಕ್ಟ್ ಮಿಡಲ್ ಅಂದ್ರೆ ಪಿ ಎಂ ಎಷ್ಟಿರ್ತೋ ಎಂ ಸಿ ಕೂಡ ಅಷ್ಟೇ ಇರುತ್ತೆ. ಇದ್ರ ಅರ್ಥ ಏನು? ಪಿ ಎಂ ಇಸ್ ಈಕ್ವಲ್ ಟು ಎಂ ಸಿ ಅಂತ ಅರ್ಥ. ಆಮೇಲೆ ಪಿ ಎನ್ ಮೀಡಿಯನ್ ಅಂದ್ರೆ ನೀವೇ ನೋಡ್ರಿ, ಪಿ ಎನ್ ಮೀಡಿಯನ್ ಅಂದ್ರೆ ಇದು ಮಿಡಲ್ ಅಂತಂದ್ರೆ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಸೊ ಏನ್ ಬರಿಬಹುದು? ಕ್ಯೂ ಎನ್ ಇಸ್ ಈಕ್ವಲ್ ಟು ಎನ್ ಆರ್ ಅಂತ ಬರಿಬಹುದು. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್, ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ನಾನೇನ್ ಮಾಡ್ತೀನಿ, ಇದನ್ನ ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡ್ತೀನಿ. ಓಕೆ, ಎರಡನ್ನ 2 ಇಂದ ಡಿವೈಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಬಿ ಸಿ ಬೈ 2 ಇಸ್ ಈಕ್ವಲ್ ಟು ಕ್ಯೂ ಆರ್ ಬೈ 2. ನೀವೇ ನೋಡಿದ್ರೆ ಬಿ ಸಿ ಅಲ್ಲಿ ಅರ್ಧ ಮಾಡಿದ್ರೆ ಏನಾಗುತ್ತೆ? ಓಕೆ, ಬಿ ಎಂ ಅನ್ನ ಆಗುತ್ತೆ, ಇಲ್ಲ ಎಂ ಸಿ ಅನ್ನ ಆಗುತ್ತೆ. ನಾನೇನ್ ತಗೊಂತೀನಿ? ಬಿ ಸಿ ನಾಗ ಅರ್ಧನ ಬಿ ಎಂ ಅಂತ ತಗೊಂತೀನಿ. ಓಕೆ, ನೀವೇ ನೋಡ್ರಿ, ಇದು ಟೋಟಲ್ ಬಿ ಸಿ, ಬಿ ಸಿ ಅಲ್ಲಿ ಅರ್ಧ ಏನಾಗುತ್ತೆ? ಐದರ ಬಿ ಎಂ ಅನ್ನ ಆಗುತ್ತೆ, ಇಲ್ಲ ಎಂ ಸಿ ಅನ್ನ ಆಗುತ್ತೆ. ಸೊ ನಾನೇನ್ ತಗೊಂಡೆ? ಬಿ ಎಂ ಅಂತ ತಗೊಂಡೆ. ನೆಕ್ಸ್ಟ್ ಕ್ಯೂ ಆರ್ ಅಲ್ಲಿ ಅರ್ಧ ಏನಾಗುತ್ತೆ? ನೀವೇ ನೋಡ್ರಿ, ಇದಿಷ್ಟು ಕ್ಯೂ ಆರ್, ಕ್ಯೂ ಆರ್ ಅಲ್ಲಿ ಅರ್ಧ ಐದರ ಕ್ಯೂ ಎನ್ ಆಗುತ್ತೆ, ಇಲ್ಲ ಎನ್ ಆರ್ ಆಗುತ್ತೆ. ಸೊ ನಾನೇನ್ ತಗೊಂತೀನಿ? ಕ್ಯೂ ಎನ್ ಅಂತ ತಗೊಂತೀನಿ. ಓಕೆ, ಬಿ ಎಂ ಇಸ್ ಈಕ್ವಲ್ ಟು ಕ್ಯೂ ಎನ್ ಅಂತ ತಗೊಂಡೆ. ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ನಾನು ಇಲ್ಲಿ ಏನ್ ಬರ್ಕೊಂತೀನಿ? ಬಿ ಎಂ ಇಸ್ ಈಕ್ವಲ್ ಟು ಕ್ಯೂ ಎನ್ ಅಂತ ಬರುತ್ತೆ. ಇದು ಎಲ್ಲಿಂದ ಬಂತು? ಈಕ್ವೇಶನ್ 1 ಇಂದ ಬಂತು. ಓಕೆನಾ? ಈಗ ನಾನೇನ್ ಮಾಡ್ತೀನಿ? ಈಗ ಇದಿಷ್ಟನ್ನ ಎರೇಸ್ ಮಾಡ್ತೀನಿ. ಓಕೆ, ಈ ಪಾರ್ಟ್ ನ ಎರೇಸ್ ಮಾಡ್ತೀನಿ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ? ಎರಡು ಟ್ರಯಾಂಗಲ್ ತಗೊಂತೀನಿ. ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ಅಂದ್ರೆ ಚಿಕ್ಕ ಟ್ರಯಾಂಗಲ್. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ, ಒಂದು ಎ ಬಿ ಎಂ, ಇನ್ನೊಂದು ಪಿ ಕ್ಯೂ ಎನ್. ಇವೆರಡು ಟ್ರಯಾಂಗಲ್ ತಗೊಂಡ್ರೆ ಓಕೆ, ಇಲ್ಲಿ ಏನ್ ಮಾಡ್ತೀನಿ? ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಪ್ರೂಫ್ ಇಲ್ಲಿ ತಗೊಂತೀನಿ. ನೀವು ನೋಡ್ರೆ, ಇನ್ ಟ್ರಯಾಂಗಲ್ ಎ ಬಿ ಎಂ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಎನ್. ಈಗ ನಮಗೆ ಏನ್ ಗೊತ್ತು? ಆಲ್ರೆಡಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಗೊತ್ತು, ಇದು ಗಿವನ್. ಇನ್ನೊಂದು ಏನ್ ಗಿವನ್? ಎ ಎಂ ಇಸ್ ಈಕ್ವಲ್ ಟು ಪಿ ಎನ್, ಅದು ಕೂಡ ಗಿವನ್. ಇವರಿಬ್ರು ಏನು? ಗಿವನ್. ಈಗ ನನಗೆ ಈಕ್ವೇಶನ್ 1 ಇಂದ ಏನ್ ಗೊತ್ತು? 1 ಇಂದ ಪಿ ಎಂ ಎಷ್ಟು ಇರ್ತೋ ಕ್ಯೂ ಎನ್ ಕೂಡ ಅಷ್ಟೇ ಇರುತ್ತೆ. ಸೊ ಏನ್ ಬರಿಬಹುದು? ಬಿ ಎಂ ಇಸ್ ಈಕ್ವಲ್ ಟು ಕ್ಯೂ ಎನ್. ಇದು ಎಲ್ಲಿಂದ ಬಂತು? ಫ್ರಮ್ ಈಕ್ವೇಶನ್ 1 ಇಂದ ಬಂತು. ಈಗ ನೀವು ನೋಡಿದ್ರೆ, ಎರಡು ಸೈಡ್, ಇಲ್ಲೊಂದು ಸೈಡ್, ಮೂರು ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ಟೆ. ಸೊ ಏನ್ ಬರಿಬಹುದು ನಾನು ಇವಾಗ? ಟ್ರಯಾಂಗಲ್ ಎ ಬಿ ಎಂ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಎನ್ ಅಂತ ಬರಿಬಹುದು. ಯಾವ ರೂಲ್ ಇಲ್ಲಿ? ಟ್ರಿಪಲ್ ಎಸ್ ಕಾಂಗ್ರೆನ್ಸಿ ರೂಲ್. ಓಕೆ, ಸಿ ಆರ್ ಅಂದ್ರೆ ಕಾಂಗ್ರೆನ್ಸಿ ರೂಲ್ ಅಂತ ಅನ್ಕೊಳ್ಳಿ. ಓಕೆ, ಈಗ ಸಿ ಪಿ ಸಿ ಟಿ ಏನ್ ಬರಿಬಹುದು ನಾನು? ಆಂಗಲ್ ಬಿ ಎಷ್ಟಿರುತ್ತೋ ಆಂಗಲ್ ಕ್ಯೂ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಇದನ್ನ ಈಕ್ವೇಶನ್ 2 ಅಂತೀನಿ. ಇದನ್ನ ನಾನು ಸಿ ಪಿ ಸಿ ಟಿ ಅಂತ ಕರಿತೀನಿ. ಸೊ ಇಲ್ಲಿ ಬರಿತೀನಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಇದು ಬಂದ್ಬಿಟ್ಟು ಈಕ್ವೇಶನ್. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ? ಇದಿಷ್ಟನ್ನು ಅರೇಂಜ್ ಮಾಡ್ತೀನಿ.
ಓಕೆ, ಈಗ ನೀವು ನೋಡಿದ್ರೆ ಆಲ್ರೆಡಿ ನಾನು ಇವಾಗ ಎ ಬಿ ಎಂ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಎನ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಓಕೆ, ನೆಕ್ಸ್ಟ್ ಏನ್ ತಗೋಬೇಕು? ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಇವಾಗ ಏನ್ ತಗೊಂತೀನಿ? ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. ನೀವೇ ನೋಡಿದ್ರೆ ಎರಡು ದೊಡ್ಡ ಟ್ರಯಾಂಗಲ್ ತಗೋಬೇಕು. ಒಂದೇನು ಎ ಬಿ ಸಿ ಈ ಟ್ರಯಾಂಗಲ್, ಇನ್ನೊಂದೇನು ಪಿ ಕ್ಯೂ ಆರ್. ನೀವೇ ನೋಡಿದ್ರೆ ನಮ್ಗೇನ್ ಗೊತ್ತು? ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಗೊತ್ತು ಇವೆರಡು ಟ್ರಯಾಂಗಲ್ ಅಲ್ಲಿ. ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಇನ್ನೊಂದೇನು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಗೊತ್ತು. ಇಲ್ಲಿ ಬರ್ದಿದೆ ನೋಡಿ, ಬಿ ಸಿ ಇಸ್ ಈಕ್ವಲ್ ಟು ಕ್ಯೂ ಆರ್. ಅದು ಕೂಡ ಗಿವನ್. ಇವೆರಡು ಅವರೇ ಕೊಡಿದ್ದಾರೆ, ಇದು ಬಂದು ಗಿವನ್. ಈಗ ನನಗೆ ಈಕ್ವೇಶನ್ 2 ಇಂದ ಏನ್ ಗೊತ್ತು? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಇದು ಬಂದ್ಬಿಟ್ಟು ಏನಿದು? ಫ್ರಮ್ ಈಕ್ವೇಶನ್ 2. ನೀವೇ ನೋಡಿದ್ರೆ ಓಕೆ, ಸೈಡ್ ಆಂಗಲ್ ಸೈಡ್. ಓಕೆ, ಎಸ್ ಐ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಬರಿಬಹುದು? ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಯಾವ ರೂಲ್ ಇಂದ? ಎಸ್ ಎ ಎಸ್ ಸಿ ಆರ್ ಅಂದ್ರೆ ಏನು? ಕಾಂಗ್ರೆನ್ಸಿ ರೂಲ್. ಎಸ್ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ ನಾನೇನ್ ಬರೀಬಹುದು? ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಇದನ್ನ ಕೂಡ ನಾವು ಪ್ರೂವ್ ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.